ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದು ಫೋಟೋ, ಒಂದು ಕ್ಷಣ ಮತ್ತು 2 ಪೀಳಿಗೆಗಳನ್ನ ಜೋಡಿಸುವ ಅದ್ಭುತ ಕತೆ. 2007ರಲ್ಲಿ ತೆಗೆದ ಒಂದು ಸಾಮಾನ್ಯ ಫೋಟೋ ಇಂದು ವಿಶ್ವ ಫುಟ್ಬಾಲ್ನ ಅತ್ಯಂತ ಭಾವನಾತ್ಮಕ ಚಿತ್ರಗಳಲ್ಲಿ ಒಂದಾಗಿದೆ. ಆ ಫೋಟೋದಲ್ಲಿ ಒಬ್ಬ ಯುವ ಆಟಗಾರನ ಕೈಯಲ್ಲಿ ಒಂದು ಪುಟ್ಟ ಮಗು ಕಾಣಿಸುತ್ತೆ. ಆ ಯುವ ಆಟಗಾರ ಇಂದು ಫುಟ್ಬಾಲ್ ಇತಿಹಾಸದ ಶ್ರೇಷ್ಠ ಆಟಗಾರರಲ್ಲಿ ಒಬ್ಬನಾದ ಲಿಯೋನೆಲ್ ಮೆಸ್ಸಿ ಮತ್ತು ಆ ಪುಟ್ಟ ಮಗು. ಇಂದು ಇಡೀ ವಿಶ್ವವೇ ಭವಿಷ್ಯದ ಸೂಪರ್ ಸ್ಟಾರ್ ಎಂದು ಹೊಗಳುತ್ತಿರುವ ಲಾಮಿನ್ ಯಮಲ್. ಈ ಕತೆ ಕೇವಲ ಇಬ್ಬರು ಆಟಗಾರರ ಕಥೆಯಲ್ಲ, ಇದು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಸಾಗುವ ಕನಸಿನ ಕತೆ. ಅದು 2007, ಯಾರೂ ಊಹಿಸದ ಕ್ಷಣ. ಎಸ್, 2007ರಲ್ಲಿ ಬಾರ್ಸಿಲೋನಾದಲ್ಲಿ ಯುನಿಸೆಫ್ ಚಾರಿಟಿ ಕ್ಯಾಲೆಂಡರ್ಗಾಗಿ ವಿಶೇಷ ಫೋಟೋ ಶೂಟ್ ಆಯೋಜಿಸಲಾಗಿತ್ತು. ಆ ಸಮಯದಲ್ಲಿ ಬಾರ್ಸಿಲೋನಾದ ಉದಯೋನ್ಮುಖ ಆಟಗಾರನಾಗಿದ್ದ ಲಿಯೋನೆಲ್ ಮೆಸ್ಸಿ ಒಂದು ಪುಟ್ಟ ಮಗುವಿನೊಂದಿಗೆ ಫೋಟೋ ಶೂಟ್ಗೆ ಪೋಸ್ ನೀಡಬೇಕಾಗಿತ್ತು. ಆ ಮಗುವಿಗೆ ಸ್ನಾನ ಮಾಡಿಸುತ್ತಿರುವ ಮೆಸ್ಸಿಯ ಫೋಟೋ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಯಿತು. ಆ ಮಗುವಿನ ಹೆಸರು ಲಾಮಿನ್ ಯಮಲ್. ಆ ದಿನ ಅಲ್ಲಿದ್ದ ಯಾರಿಗೂ ಗೊತ್ತಿರಲಿಲ್ಲ ಒಂದು ದಿನ ಈ ಮಗು ವಿಶ್ವ ಫುಟ್ಬಾಲ್ನ ಮುಂದಿನ ದೊಡ್ಡ ಹೆಸರಾಗಲಿದೆ ಅಂತ. ಒಂದು ಫೋಟೋ, ಆದರೆ ಅದರ ಹಿಂದೆ ಇತಿಹಾಸ ಅಡಗಿತ್ತು. ಲಾಮಿನ್ ಯಮಲ್ ಯಾರು? ಲಾಮಿನ್ ಯಮಲ್ 2007ರ ಜುಲೈ 13ರಂದು ಸ್ಪೇನ್ನ ಎಸ್ಪ್ಲುಗೆಸ್ ಡೆ ಲೋಬ್ರೆಗಾಟ್ನಲ್ಲಿ ಜನಿಸಿದ್ರು. ಅವರ ತಂದೆ ಮೊರಾಕ್ಕೋ ಮೂಲದವರು ಮತ್ತು ತಾಯಿ ಈಕ್ವಾಟೋರಿಯಲ್ ಗಿನಿ ಮೂಲದವರು. ಚಿಕ್ಕ ವಯಸ್ಸಿನಲ್ಲೇ ಅವರ ಪ್ರತಿಭೆ ಎಲ್ಲರ ಗಮನ ಸೆಳೀತು. ಕೇವಲ 7ನೇ ವಯಸ್ಸಿನಲ್ಲಿ ಅವರು ಬಾರ್ಸಿಲೋನಾದ ಪ್ರಸಿದ್ಧ ಲಾ ಮಸಿಯಾ ಅಕಾಡೆಮಿ ಸೇರಿದ್ರು. ಅಲ್ಲಿಂದಲೇ ಆರಂಭವಾಯಿತು ಒಂದು ಹೊಸ ಅಧ್ಯಾಯ. ಅವರ ವೇಗ, ಡ್ರಿಬ್ಲಿಂಗ್, 2 ಕಾಲುಗಳಿಂದಲೂ ಚೆಂಡನ್ನ ನಿಯಂತ್ರಿಸುವ ಸಾಮರ್ಥ್ಯ ಮತ್ತು ಒತ್ತಡದ ಕ್ಷಣದಲ್ಲೂ ಆತ್ಮವಿಶ್ವಾಸದಿಂದ ಆಡುವ ಶೈಲಿ, ಇವೆಲ್ಲವೂ ಅವರನ್ನ ಉಳಿದ ಆಟಗಾರರಿಂದ ವಿಭಿನ್ನರನ್ನಾಗಿ ಮಾಡಿತು. ವಯಸ್ಸು ಕೇವಲ 16, ಆದರೆ ಸಾಧನೆಗಳು ಅನೇಕ. ಅನುಭವಿ ಆಟಗಾರರಿಗಿಂತ ದೊಡ್ಡದು. ಬಾರ್ಸಿಲೋನಾದ ಮೊದಲ ತಂಡಕ್ಕೆ ಪದಾರ್ಪಣೆ ಮಾಡಿದ ಅತ್ಯಂತ ಕಿರಿಯ ಆಟಗಾರರಲ್ಲಿ ಒಬ್ಬ. ಲಾ ಲಿಗಾದಲ್ಲಿ ಗೋಲು ಗಳಿಸಿದ ಅತ್ಯಂತ ಕಿರಿಯ ಆಟಗಾರರಲ್ಲಿ ಒಬ್ಬ. ಸ್ಪೇನ್ ರಾಷ್ಟ್ರೀಯ ತಂಡದ ಪರವಾಗಿ ಆಡಿದ ಹಾಗೂ ಗೋಲು ಗಳಿಸಿದ ಅತ್ಯಂತ ಕಿರಿಯ ಆಟಗಾರ. ಅಷ್ಟೇ ಅಲ್ಲ, ಯೂರೋ 2024 ಟೂರ್ನಿಯಲ್ಲಿ ಯಮಲ್ ಪ್ರದರ್ಶಿಸಿದ ಆಟವೇ ಅವರನ್ನ ವಿಶ್ವದ ಸೂಪರ್ ಸ್ಟಾರ್ಗಳ ಪಟ್ಟಿಗೆ ಸೇರಿಸಿತು. ಅವರ ಎಡಗಾಲಿನ ಶಾಟ್ಗಳು, ನಿಖರ ಪಾಸ್ಗಳು ಮತ್ತು ನಿರ್ಭಯ ಆಟ ಅಭಿಮಾನಿಗಳಿಗೆ ಯುವ ಮೆಸ್ಸಿಯನ್ನ ನೆನಪಿಸಿತು. ಮೆಸ್ಸಿ ಮತ್ತು ಯಮಲ್ ಒಂದು ಸಂಕೇತ. ಹೌದು, ಇಂದು ಆ ಹಳೆಯ ಫೋಟೋವನ್ನ ನೋಡಿದಾಗ ಅಭಿಮಾನಿಗಳಿಗೆ ಅದು ಕೇವಲ ಫೋಟೋ ಅನಿಸೋದಿಲ್ಲ. ಅದು ಒಂದು ಸಂಕೇತ, ಒಂದು ಪೀಳಿಗೆಯ ದಂತಕತೆ, ಮತ್ತೊಂದು ಪೀಳಿಗೆಯ ಭರವಸೆ. ಫುಟ್ಬಾಲ್ನಲ್ಲಿ ಸಮಯ ಬದಲಾಗತ್ತೆ, ಆಟಗಾರರು ಬದಲಾಗ್ತಾರೆ, ಆದರೆ ಆಟದ ಮೇಲಿನ ಪ್ರೀತಿ ಎಂದಿಗೂ ಬದಲಾಗೋದಿಲ್ಲ. ಮೆಸ್ಸಿ ಒಂದು ಯುಗವನ್ನ ನಿರ್ಮಿಸಿದ್ರು. ಈಗ ಆ ಯುಗದ ನಂತರದ ಹೊಸ ಅಧ್ಯಾಯನವನ್ನ ಬರೆಯುವ ಜವಾಬ್ದಾರಿ ಯಮಲ್ ಅವರಂತಹ ಯುವ ಆಟಗಾರರ ಮೇಲಿದೆ. ಯಮಲ್ ಮುಂದಿನ ಮೆಸ್ಸಿಯೇ? ಈ ಪ್ರಶ್ನೆ ಇಂದು ಪ್ರತಿಯೊಬ್ಬ ಫುಟ್ಬಾಲ್ ಅಭಿಮಾನಿಯ ಮನದಲ್ಲಿದೆ. ಆದರೆ ನಿಜವಾಗಿ ಹೇಳಬೇಕಾದ್ರೆ ಇನ್ನೊಬ್ಬ ಮೆಸ್ಸಿ ಹುಟ್ಟುವುದು ಬಹಳ ಕಷ್ಟ. ಯಾಕಂದ್ರೆ ಮೆಸ್ಸಿ ಅಂದ್ರೆ ಕೇವಲ ದಾಖಲೆಗಳಲ್ಲ, ಅದು ಒಂದು ಯುಗ. ಆದರೆ ಲಾಮಿನ್ ಯಮಲ್ ಮತ್ತೊಬ್ಬ ಮೆಸ್ಸಿ ಆಗಬೇಕಾದ ಅಗತ್ಯವೇ ಇಲ್ಲ. ಅವರು ತಮ್ಮದೇ ಆದ ಇತಿಹಾಸವನ್ನ ಬರೆಯಬಹುದು, ತಮ್ಮದೇ ಗುರುತನ್ನ ನಿರ್ಮಿಸಬಹುದು ಮತ್ತು ಮುಂದಿನ ಪೀಳಿಗೆಯ ಮಕ್ಕಳಿಗೆ ಸ್ಫೂರ್ತಿ ಕೂಡ ಆಗಬಹುದು. ಕೊನೆಯದಾಗಿ 2007ರಲ್ಲಿ ಮೆಸ್ಸಿಯ ಕೈಯಲ್ಲಿ ಕಾಣಿಸಿಕೊಂಡಿದ್ದ ಒಂದು ಪುಟ್ಟ ಮಗು ಇಂದು ವಿಶ್ವ ಫುಟ್ಬಾಲ್ನ ಅತಿ ದೊಡ್ಡ ಭರವಸೆಗಳಲ್ಲಿ ಒಂದಾಗಿದೆ. ಒಂದು ಫೋಟೋ, ಒಂದು ಕ್ಷಣ ಮತ್ತು 2 ಪೀಳಿಗೆಗಳನ್ನ ಜೋಡಿಸಿದ ಒಂದು ಅದ್ಭುತ ಕತೆ. ಫುಟ್ಬಾಲ್ ನಮಗೆ ಕೇವಲ ಗೋಲುಗಳನ್ನ, ಟ್ರೋಫಿಗಳನ್ನು ಕೊಡೋದಿಲ್ಲ, ಇಂತಹ ಮರೆಯಲಾಗದ ಕಥೆಗಳನ್ನು ಕೊಡುತ್ತೆ. ಬಹುಶಃ ಹಲವು ವರ್ಷಗಳ ನಂತರ ಇನ್ನೊಬ್ಬ ಪುಟ್ಟ ಮಗುವಿನೊಂದಿಗೆ ಲಾಮಿನ್ ಯಮಲ್ ತೆಗೆಸಿಕೊಳ್ಳುವ ಒಂದು ಫೋಟೋ ಮತ್ತೊಂದು ಹೊಸ ಇತಿಹಾಸದ ಆರಂಭ ಆಗಬಹುದು. ಅದೇ ಫುಟ್ಬಾಲ್ನ ಮಾಯೆ, ಅದೇ ಫುಟ್ಬಾಲ್ನ ಸೌಂದರ್ಯ.